ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದಶರಥರು ಮಿಥಿಲಾಕ್ಕೆ ಬಂದಾಗ ರಾಮ ಮತ್ತು ಲಕ್ಷ್ಮಣರು ತಂದೆಗೆ ನಮಸ್ಕರಿಸಿದರು. ದಶರಥರು ರಾಮನನ್ನು ಎತ್ತಿಕೊಂಡು ಸಂತೋಷದಿಂದ ಅಪ್ಪಿಕೊಂಡರು. ನೀನು ನಮ್ಮ ವಂಶಕ್ಕೆ ಗೌರವ ತಂದೆ ಎಂದರು. ಕುಟುಂಬವು ಸಂತೋಷದಿಂದ ಒಂದಾಯಿತು. ವಿಶ್ವಾಮಿತ್ರರು ಮಹತ್ವದ ಸಲಹೆ ನೀಡಿದರು. ರಾಮನಷ್ಟೇ ಅಲ್ಲ, ಲಕ್ಷ್ಮಣನು ಊರ್ಮಿಳಾಯನ್ನು ಮದುವೆಯಾಗಲಿ, ಭರತನು ಮಂಡೋವಿಯನ್ನು, ಶತ್ರುಘ್ನನು ಶ್ರುತಿಕೀರ್ತಿಯನ್ನು ಮದುವೆಯಾಗಲಿ. ಜನಕರು ಸಂತೋಷದಿಂದ ಒಪ್ಪಿಕೊಂಡರು. 2 ಮಹಾವಂಶಗಳು ಒಂದಾಗುವುದೆಂದು. ವೇದ ಮಂತ್ರಗಳ ಮಧ್ಯೆ ಮಹಾವಿವಾಹ ನಡೆಯಿತು. ರಾಮ ಮತ್ತು ಸೀತಾ ಅಗ್ನಿಯನ್ನು ಸುತ್ತಿದರು. ನಂತರ ಲಕ್ಷ್ಮಣ ಮತ್ತು ಊರ್ಮಿಳಾ, ಭರತ ಮತ್ತು ಮಾಂಡವಿ, ಶತ್ರುಘ್ನ ಮತ್ತು ಶ್ರುತಿಕೀರ್ತಿ. ದೇವತೆಗಳು ಆಶೀರ್ವದಿಸಿದರು. ಇದು ಕೇವಲ ವಿವಾಹವಲ್ಲ, ವಿಧಿಯ ಸಂಗಮ. ಆದರೆ ಅಯೋಧ್ಯೆಗೆ ಹಿಂತಿರುಗುವ ಮಾರ್ಗದಲ್ಲಿ ಒಬ್ಬ ಭಯಾನಕ ಯೋಧ ಋಷಿ ಅವರು ದಾರಿಯನ್ನು ತಡೆದಿದ್ದರು. ಮುಂದೇನಾಯಿತು ಎಂದು ತಿಳಿದುಕೊಳ್ಳಲು ಕಾದಿರಿ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.